ಜನವರಿ 12ರಂದು ಕಂಪ್ಲಿಯಲ್ಲಿ ಹಿಂದೂ ಸಮ್ಮೇಳನ. ಜನವರಿ 12ರಂದು ಕಂಪ್ಲಿ ಪಟ್ಟಣದಲ್ಲಿ ನಡೆಯಲಿರುವ ಹಿಂದೂ ಸಮ್ಮೇಳನವನ್ನ ವಿಜೃಂಭಣೆಯಿಂದ ಆಚರಿಸಲು ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದೆ ಅಂತ ಸಮ್ಮೇಳನದ ಆಯೋಜಕರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಸಮ್ಮೇಳನದ ಅಧ್ಯಕ್ಷ ಎನ್ಎಂ ಪತ್ರಯ್ಯ ಸ್ವಾಮಿ, ಹಿಂದೂ ಸಮಾಜದ ಏಕತೆ ಮತ್ತು ಜಾಗೃತಿಗಾಗಿ ಈ ಸಮ್ಮೇಳನವನ್ನ ಆಯೋಜನೆ ಮಾಡಲಾಗಿದೆ ಎಂದಿದ್ದಾರೆ. ಪರಿವರ್ತನೆ, ಕುಟುಂಬ ಪ್ರಬೋಧನೆ, ಸಾಮಾಜಿಕ ಕರ್ತವ್ಯ, ಸಾಮರಸ್ಯ ಹಾಗೂ ಸ್ವದೇಶಿ ಉತ್ಪನ್ನಗಳ ಬಳಕೆ ಎಂಬ ಪಂಚಸೂತ್ರಗಳನ್ನು ಸಮ್ಮೇಳನದ ಪ್ರಮುಖ ಉದ್ದೇಶಗಳಾಗಿ ರೂಪಿಸಲಾಗಿದೆ ಅಂತ ವಿವರಿಸಿದರು. ಜನವರಿ 12ರಂದು ಬೆಳಗ್ಗೆ ಶೋಭಾಯಾತ್ರೆಯ ಮೂಲಕ ನಗರದ ಪ್ರಮುಖ ಬೀದಿಯಲ್ಲಿ ವಿಶೇಷ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಯಲಿದೆ. ಬಳಿಕ ಮುರಳಿ ಕೃಷ್ಣ ರೈಸ್ ಮಿಲ್ ಆವರಣದಲ್ಲಿ ನಡೆಯುವ ಸಮಾವೇಶ ಕಾರ್ಯಕ್ರಮದಲ್ಲಿ 150ಕ್ಕೂ ಅಧಿಕ ವಿದ್ಯಾರ್ಥಿಗಳಿಂದ ವಂದೇ ಮಾತರಂ ಗೀತೆಯ ಸಮೂಹ ಪಠಣ ನಡೆಯಲಿದೆ ಅಂತ ತಿಳಿಸಿದರು. ಹಿಂದೂ ಸಮ್ಮೇಳನ ಸಮಿತಿ ವತಿಯಿಂದ ಕಂಪ್ಲಿಯಲ್ಲಿ ಹಿಂದೂ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ದಿನಾಂಕ 12ನೇ ತಾರೀಕು 12/1/2026ರಂದು ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಇರುತ್ತದೆ. ಆ ದಿನ ಉದ್ಭವ ಮಹಾಗಣಪತಿ ದೇವಸ್ಥಾನದಿಂದ ಶೋಭಾಯಾತ್ರೆ ಪ್ರಾರಂಭವಾಗಿ ಕಲಾ ತಂಡಗಳಿಂದ ಶೋಭಾಯಾತ್ರೆ ಇರುತ್ತದೆ. ಶೋಭಾಯಾತ್ರೆ ಮುಗಿದ ನಂತರ ವೇದಿಕೆ ಕಾರ್ಯಕ್ರಮ ಬಂದು ಕೊಟ್ರೇಶಯ್ಯ ರೈಸ್ ಮಿಲ್ KS ಭವನದ ಎದುರುಗಡೆ ಇರುತ್ತದೆ. ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಾವು ವರ್ತಕರ ಸಂಘದವರಿಗೆ ಒಂದು ಮನವಿ ಮಾಡಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ತಾವು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡ್ಕೊಂಡ್ಬಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಅಂತ ನಿನ್ನೆ ವರ್ತಕರ ಸಂಘದವರು ಕೂಡ ಅದನ್ನು ಒಪ್ಪಿಕೊಂಡು ಮಧ್ಯಾಹ್ನದಿಂದ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಂದ್ ಮಾಡಿಕೊಂಡು ಕುಟುಂಬ ಸಮೇತರಾಗಿ ಬಂದು ನಾವು ಇದೊಂದು ಹಬ್ಬದ ರೀತಿಯಾಗಿ ನಾವು ಆಚರಿಸ್ತೀವಿ ಅಂತಂದೇಳಿ ಮಾತು ಕೊಟ್ಟಿದ್ದಾರೆ. ಈ ವರ್ತಕರ ಸಂಘದಿಂದ ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿರ್ತವೆ. ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ದಿನಾಂಕ ಈಗಾಗಲೇ ಅಧ್ಯಕ್ಷರು ತಿಳಿಸಿದ ಹಾಗೆ 12/1 ಅಂದರೆ ಜನವರಿ 12ನೇ ತಾರೀಕು ನಮ್ಮ ಕಂಪ್ಲಿಯಲ್ಲಿ ಎಲ್ಲ ಸಮುದಾಯದವರು ಅಂದರೆ ಹಿಂದೂ ಸಮುದಾಯದ ಎಲ್ಲ ಪಂಗಡದವರೆಲ್ಲ ಸೇರಿ ನಾವೆಲ್ಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದೇವೆ. ಈ ಹಿಂದೂ ಸಮ್ಮೇಳನ ಎಲ್ಲರೂ ಕುಟುಂಬ ಸಮೇತರಾಗಿ 2 ಗಂಟೆಗೆ ಉದ್ಭವ ಗಣತಿಯಿಂದ ಪ್ರಾರಂಭವಾಗುತ್ತೆ ಶೋಭಾಯಾತ್ರೆ. ಈ 2 ಗಂಟೆಗೆ ತಪ್ಪದೆ 10 ನಿಮಿಷ ಮುಂಚಿತವಾಗಿಯೇ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾವೆಲ್ಲರೂ ಇದರಲ್ಲಿ ಯಾರಿಗೆ ನಾವು ಅಪೋಸಿಷನ್ ಇಲ್ಲ, ನಮ್ಮ ಕುಟುಂಬ ಪದ್ಧತಿ ಬಗ್ಗೆ, ನಮ್ಮ ಪರಿಸರ ಸಂರಕ್ಷಣೆ ಬಗ್ಗೆ ಈ ವಿಷಯಗಳ ಮಾತ್ರ ಅರಿವು ಮೂಡಿಸ್ತಿದ್ದೀವಿ. ನಾವೆಲ್ಲರೂ ಒಂದೇ ಆಗಿರಬೇಕು, ನಮ್ಮ ದೇಶ ಪ್ರೇಮಿಯಾಗಿರಬೇಕು, ದೇಶಭಕ್ತರಾಗಿರಬೇಕು, ನಾವೆಲ್ಲರೂ ಒಂದಾಗಿ ನಮ್ಮ ದೇಶವನ್ನು ಅಭಿವೃದ್ಧಿಗೊಳಿಸಬೇಕು ಒಂದು ವಿಷಯದಿಂದ ನಾವು ಈ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ತಿದ್ದೇವೆ. ಇದಕ್ಕೆ ವರ್ತಕ ಸಂಘದವರು ಎಲ್ಲರೂ ಕೂಡ ಮಧ್ಯಾಹ್ನ 12:30 1 ಗಂಟೆಯಿಂದ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡ್ತಾರೆ. ಹಾಗಾಗಿ ಎಲ್ಲರೂ ತಮ್ಮ ಸ್ನೇಹಿತರು, ಕುಟುಂಬ ಸಮೇತರಾಗಿ ಮತ್ತೊಮ್ಮೆ ತಮಗೆ ವಿನಂತಿಸಿಕೊಳ್ಳುವುದೇನೆಂದರೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಗಳು, ಹಿಂದೂ ಎಲ್ಲ ಪಂಗಡದವರು ಕೂಡ ಈ ಸಮುದಾಯದಲ್ಲಿ ಈ ಸಭೆಯಲ್ಲಿ ಭಾಗವಹಿಸಿ ಈ ಮೆರವಣಿಗೆ 2 ಗಂಟೆ ಪ್ರಾರಂಭವಾಗುತ್ತೆ ಉದ್ಭವ ಗಣಪತಿಯಿಂದ. ಅಲ್ಲಿಂದ ಪ್ರಾರಂಭವಾಗಿ ಅಲ್ಲಿ KS ಭವನ ಎದುರುಗಡೆ ಕೊಟ್ರೇಶ್ವರ ರೈಸ್ ಮಿಲ್ ಹತ್ರ ಕೊನೆಗೊಳ್ಳುತ್ತದೆ. ಅಲ್ಲಿಗೆ ಈ ವೇದಿಕೆ ಪ್ರಾರಂಭ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ, ನಮ್ಮ ಈ ಪಂಚಪರ್ವತನ ಬಗ್ಗೆ ಅರಿವು ಮೂಡಿಸೋದು, ಇಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಆ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯತೆಯನ್ನು ಶ್ರೀ ಕಾರದೇಶ್ವರ ಬಸವ ಸ್ವಾಮಿ ಮಹಾಸ್ವಾಮಿಗಳು ಬೆಳ್ಳಾವಿ ತುಮಕೂರು ಇವರು ಬರ್ತಿದ್ದಾರೆ. ಅವರ ಜೊತೆಗೆ ನಮ್ಮ ಎಮ್ಮಿಂಗ್ನೂರಿನ ಸ್ವಾಮಿಗಳು ಮತ್ತು ಕಂಪ್ಲಿ ಮಠದ ಸ್ವಾಮಿಗಳು ಸೇರಿಕೊಂಡು 3 ಸೇರಿ ಬರ್ತಿದ್ದಾರೆ. ಮತ್ತು ಇದೇ ರೀತಿ ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ವಕ್ತಾರರಾಗಿ ರವೀಂದ್ರಜಿ ಅವರು ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ 150 ಮಕ್ಕಳು ಸೇರ್ಕೊಂಡು ವಂದೇ ಮಾತರಂ ಅನ್ನು ಪಠನೆ ಮಾಡಲಿದ್ದಾರೆ. ಇನ್ನು ಉಳಿದಂತೆ ಕಾರ್ಯಕ್ರಮಗಳು ಇರ್ತವೆ. ಈ ಎಲ್ಲದ ಕಾರ್ಯಕ್ರಮದ ನಂತರ ಊಟದ ವ್ಯವಸ್ಥೆ ಕೂಡ ಇರುತ್ತದೆ. ಅದಾಗಿ ಕಾರ್ಯಕ್ರಮವನ್ನ ಗೋಪೂಜೆ ಮತ್ತು ಸಸಿಗೆ ನೀರಿಳಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಗೊಳಿಸೋಣ. ಮತ್ತು ನೀವು ನಮ್ಮ ಕಂಪ್ಲಿಯ ಸುತ್ತಮುತ್ತಲ ಭಾಗದ ಎಲ್ಲ ಹಿಂದೂ ಬಾಂಧವರು ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ ಎನ್ನುವ ಘೋಷವನ್ನು ಮೊಳಗಿಸುತ್ತಾ ಎಲ್ಲರೂ ಸೇರಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸ ನಾವೆಲ್ಲ ಹಿಂದೂಗಳು ಒಗ್ಗಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹಾಗೆ ಈ ಅಲ್ಲಿ ಏನಾದರೂ ಸೇವೆ ಇದ್ರೂ ನಾವೆಲ್ಲ ಒಗ್ಗಟ್ಟಾಗಿ ಸೇವೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ